ಒಂದು 5 ಕ್ವಶನ್ ಡಿಸ್ಕಸ್ ಮಾಡ್ತೀನಿ, ಮುಂದೋಗೋಣ. ವಿಸ್ತೀರ್ಣದಲ್ಲಿ 6ನೇ ಸ್ಥಾನ, 7ನೇ ಸ್ಥಾನ, 8ನೇ ಸ್ಥಾನ, 18ನೇ ಸ್ಥಾನ. ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಸ್ಥಾನ. ವಿಜಯ್ ಅವರು, ಆಕಾಶ್ ಅವರು, ಶಶಾಂಕ್ ಅವರು, ಎಸ್ ಎಕ್ಸಲೆಂಟ್. 6ನೇ ಸ್ಥಾನ ರೈಟ್ ಆನ್ಸರ್ ನೋಡಿ. 6ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 6ನೇ ಸ್ಥಾನ. ಪ್ರಥಮ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಅಂದ್ರ ರಾಜಸ್ಥಾನ್ ಇದೆ. 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ್, 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ನೆಕ್ಸ್ಟ್ ಒನ್ ಉತ್ತರ ಪ್ರದೇಶ್, ನೆಕ್ಸ್ಟ್ ಒನ್ ಗುಜರಾತ್, ನೆಕ್ಸ್ಟ್ ಒನ್ ಕರ್ನಾಟಕ ರಾಜ್ಯ. ಅಂದ್ರ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ ಭಾರತ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಈ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಕರ್ನಾಟಕ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದಲ್ಲಿದೆ. ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಅಂದ್ರೆ 5.83%, 5.83% ಇದೆ ನೋಡಿ. 5.83%. ಕರ್ನಾಟಕ ರಾಜ್ಯ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ? 6 ರಾಜ್ಯಗಳು, 7 ರಾಜ್ಯಗಳು, 8 ರಾಜ್ಯಗಳು, 18 ರಾಜ್ಯಗಳು. ಇದನ್ನು ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ ನಿಮಗೆ. ಕರ್ನಾಟಕ ರಾಜ್ಯ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ ಸುಮಾರು 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡ ನೋಡಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಗಡಿ ಹಂಚಿಕೊಂಡಂತ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಸರಿಸುಮಾರು 9 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡದ್ದು. ಉತ್ತರ ಪ್ರದೇಶ ಇದೆಯಲ್ಲ, ಸುಮಾರು 9 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡ್ರೆ ಕರ್ನಾಟಕ ರಾಜ್ಯ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಅಂದ್ರ 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ವಿಸ್ತೀರ್ಣದಲ್ಲಿ 6ನೇ ಸ್ಥಾನ. ಪಾಲು 5.83. ಅತಿ ಹೆಚ್ಚು ಅಂದ್ರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಸುಮಾರು 9 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ ಅಂತ. ಇನ್ನ ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ, ಕರ್ನಾಟಕ ರಾಜ್ಯ 2011ರ ಲಿಂಗಾನುಪಾತವನ್ನು ತೆಗೆದು ಅಥವಾ 2011ರ ಜನಗಣತಿಯನ್ನು ತೆಗೆದುಕೊಂಡಾಗ 2011ರ ಜನಗಣತಿಯ ಪ್ರಕಾರ 6,11,30,704 ಜನಸಂಖ್ಯೆ ಇದೆ ನೋಡಿ. 6,11,30,000 ಏನು 6,11,30,704 ಜನಸಂಖ್ಯೆ ಇದೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ಜನಸಂಖ್ಯೆ ಎಷ್ಟನೇ ಸ್ಥಾನದಲ್ಲಿದೆ ಹೇಳಿ ನೋಡೋಣ, ಆನ್ಸರ್ ಹಾಕ್ರಿ. ಕರ್ನಾಟಕ ರಾಜ್ಯ ಜನಸಂಖ್ಯೆಯಲ್ಲಿ ಸೂಪರ್. ಪ್ರಶಾಂತ್ ಅವರು, ಲಕ್ಷ್ಮಿ ಅವರು, ಕಾವೇರಿ ಅವರು, ಶಿವ ಅವರು, ಪ್ರಮೋದ್ ಅವರು, ಮಹಾನಂದ್ ಅವರು, ಸೂಪರ್. ಸಂತೋಷ್ ಅವರು. ಕರ್ನಾಟಕ ರಾಜ್ಯ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರ 8ನೇ ಸ್ಥಾನದಲ್ಲಿದೆ. 8ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಬರ್ತದೆ. ಪ್ರಥಮ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಅಂತಂದ್ರ ಉತ್ತರ ಪ್ರದೇಶ್ ಫಸ್ಟ್ ಇದೆ. ಯುಪಿ ಪ್ರಥಮ ಸ್ಥಾನದಲ್ಲಿ ಯುಪಿ ಇದ್ರೆ 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. 3ನೇ ಸ್ಥಾನದಲ್ಲಿ ಬಿಹಾರ್ ಇದೆ. 4ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ ನೋಡಿ. ಫಸ್ಟ್ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಪಶ್ಚಿಮ ಬಂಗಾಳ. ಓಕೆನಾ? ನೋಡಿ ಕರ್ನಾಟಕ ರಾಜ್ಯ 8ನೇ ಸ್ಥಾನದಲ್ಲಿದ್ದು ಪಾಲ್ ಎಷ್ಟಿದೆ ಅಂತಂದ್ರೆ 5.05% ನೋಡಿ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ, ಭಾರತ ಒಟ್ಟು ಜನಸಂಖ್ಯೆ ಅಂದ್ರ ಸುಮಾರು 121 ಕೋಟಿ, 1,93,422. ಈ ಪ್ರೆಸೆಂಟ್ 141 ಕೋಟಿ ಜನಸಂಖ್ಯೆ ಮೀರಿದೆ. ಅಷ್ಟು ಜನಸಂಖ್ಯೆ ಇದೆ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದ ಪಾಲ್ ಎಷ್ಟಿದೆ ಅಂದ್ರ 5.05 ನೋಡಿ. 5.05 ನೋಡ್ತೀವಿ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲಿದು ಎಷ್ಟಿದೆ? 5.05 ನೋಡ್ತೀವಿ.
ಹೇಳಿ ನೋಡೋಣ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆಗಳು 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆಗಳು ಯಾವುವು? ವೆರಿ ಗುಡ್. ಫಸ್ಟ್ ಬೆಂಗಳೂರು ನಗರ. ನೆಕ್ಸ್ಟ್ ಒನ್, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಬೆಂಗಳೂರು ನಗರ. ನೆಕ್ಸ್ಟ್ ಒನ್ ಬೆಳಗಾವಿ. ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಕೊಡಗು. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಅಂತ ಹೇಳಿ ಗುರುತಿಸ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಜಿಲ್ಲೆ ಅಂದ್ರ ಕೊಡಗು. ಓಕೆ. 2011ರ ಜನಗಣತಿಯ ಪ್ರಕಾರ ನಮ್ಮ ರಾಜ್ಯದ ಲಿಂಗಾನುಪಾತ ಎಷ್ಟಿದೆ ಅಂತಂದ್ರ 967/973 ನೋಡಿ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಅಂದ್ರ ಉಡುಪಿ ನೋಡಿ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಅಂದ್ರ ಉಡುಪಿ. ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಅಂದ್ರ ಬೆಂಗಳೂರು ನಗರ. ಉಡುಪಿ 1093 ಇದ್ರೆ ಬೆಂಗಳೂರು ನಗರ 908 ಇದೆ ನೋಡಿ. ಉಡುಪಿ 1093 ಇದ್ರೆ ಬೆಂಗಳೂರು ನಗರ 908. ಲಿಂಗಾನುಪಾತ ಅಂದ್ರೆ ಏನು? 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣ. 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನು ಲಿಂಗಾನುಪಾತ ಅಂತ ಕರಿತೀವಿ. 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನು ಲಿಂಗಾನುಪಾತ. ಹಾಗಾದ್ರೆ ಕರ್ನಾಟಕದ ಲಿಂಗಾನುಪಾತ 967 ಅಥವಾ 973. ನಮ್ಮ ರಾಜ್ಯದ ಜನಸಾಂದ್ರತೆ ಎಷ್ಟಿದೆ? ಕರ್ನಾಟಕ ರಾಜ್ಯದ ಜನಸಾಂದ್ರತೆ ಹೇಳಿ ನೋಡೋಣ. ಕರ್ನಾಟಕ ರಾಜ್ಯದ ಜನಸಾಂದ್ರತೆ ಎಷ್ಟಿದೆ ಅಂದ್ರೆ 319 ಇದೆ ನೋಡಿ. ಡೆನ್ಸಿಟಿ ಅಂತ ಕರಿತೀವಿ. ಜನಸಾಂದ್ರತೆ ಅಂದ್ರೆ ಏನು? ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನ ಜನಸಾಂದ್ರತೆ ಅಂತ ಕರಿತೀವಿ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಅಂದ್ರ ಬೆಂಗಳೂರು ನಗರ. ಇದು ಎಷ್ಟಿದೆ ಅಂದ್ರೆ 4378 ಇದೆ ನೋಡಿ. ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಬೆಂಗಳೂರು ನಗರ. ಅದರ ಕಡಿಮೆ ಯಾವ್ದು ಹೇಳಿ ನೋಡೋಣ. ಯಾರು ಜಾಣರದಿರಿ ಗೊತ್ತಾಗ್ತದೆ. ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಸೂಪರ್. ಸಂಧ್ಯಾ, ಸಂತೋಷ್, ರೂಪಾ, ನಿಖಿತಾ, ಸ್ವಪ್ನ, ಆದರ್ಶ್, ಮಧು, ಪೂಜಾ, ಸೋಮಶೇಖರ್, ಶ್ವೇತಾ, ಪ್ರಥಮ್, ಕೇಶವ್. ಸರಿಯಾದಂತ ಉತ್ತರ ಕೊಡಗು ನೋಡಿ. ಕೊಡಗು ಲಿಂಗಾನುಪಾತ ಎಷ್ಟಿದೆ? ಜನಸಾಂದ್ರತೆ ಎಷ್ಟಿದೆ ಅಂದ್ರ ಬರೀ 135 ಇದೆ ನೋಡಿ. ಕೊಡಗು ಜನಸಾಂದ್ರತೆ 135 ಇದ್ದರೆ ಬೆಂಗಳೂರು ನಗರ 4378. 4378 ಬೆಂಗಳೂರು ನಗರ. ಕಡಿಮೆ ಯಾವ್ದಂದ್ರ ಕೊಡಗು ಜನಸಾಂದ್ರತೆ ಎಷ್ಟಿದೆ ಅಂದ್ರ 135 ಜನಸಾಂದ್ರತೆ ಇದೆ. ಕೊಡಗಿನ ಜನಸಾಂದ್ರತೆ 135. ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಇನ್ನು ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣವನ್ನು ತೆಗೆದುಕೊಂಡಾಗ ಕರ್ನಾಟಕ ರಾಜ್ಯದ ಸಾಕ್ಷರ ಪ್ರಮಾಣವನ್ನು ತೆಗೆದುಕೊಂಡಾಗ ಸಾಕ್ಷರತೆ ಎಷ್ಟಿದೆ ಹೇಳಿ ನೋಡೋಣ. ಸೂಪರ್. 75.36 ಇದೆ ನೋಡಿ. ಸಾಕ್ಷರ ಪ್ರಮಾಣ 75.36. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತ ಜಿಲ್ಲೆ ಎಕ್ಸಲೆಂಟ್ ದಕ್ಷಿಣ ಕನ್ನಡ ನೋಡಿ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತ ಜಿಲ್ಲೆ ದಕ್ಷಿಣ ಕನ್ನಡದ ಸಾಕ್ಷರ ಪ್ರಮಾಣ 88.6% ಇದೆ. ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾದಗಿರಿ ಸಾಕ್ಷರ ಪ್ರಮಾಣ 52% ನೋಡಿ. ಅಲ್ಲ ನೋಟ್ಸ್ ಬರ್ಕೊಳಕ್ಕೆ ನನ್ನ ಬರ್ಲಕತ್ನಲ್ಲ ಅವೆಲ್ಲಿ. ಸುನಿಲ, ಸಾಕ್ಷರ ಪ್ರಮಾಣ ತೆಗೆದುಕೊಂಡಾಗ 75.36. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತ ಜಿಲ್ಲೆ ಅಂದ್ರ ದಕ್ಷಿಣ ಕನ್ನಡ. ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಅಂದ್ರ ಯಾದಗಿರಿ.
ಭವ್ಯ ತುಂಬಾ ಫಾಸ್ಟ್ ಆಯ್ತು ಸರ್ ಕ್ಲಾಸ್ ಅಂತ. ಎಲ್ಲಿ ಫಾಸ್ಟ್ ಆಗ್ತದ? ಆಯ್ತು. ಈಗ ಭವ್ಯ ಮೇಡಮ್ ಏನ್ ಹೇಳ್ತಾರಲ್ಲ, ಅವ್ರೇ ಹೇಳಿದಂಗೆ ನಾ ಪಾಠ ಹೇಳ್ತೀನಿ ಸಮಾಧಾನ. ಪಟ್ಟ ಏನಿದು ಮಾಡಕ್ ಹೋಗ್ಬೇಡ್ರಿ, ಸುಮ್ಮನೆ ಯಾರಿಗೆ ಹೇಳಕ್ ಹೋಗ್ಬೇಡ್ರಿ. 75.36 ನೋಡ್, ನಾ ಮಾತಾಡಿದ್ರೆ ನಗ್ತೀರಿ ನೀವು, ಅದಕ್ಕ ಸುಮ್ಮನೆ ಬಿದ್ದು ಅಡ್ಡಾಡಿ. ಅತಿ ಹೆಚ್ಚು ಸಾಕ್ಷರ ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ ಆದ್ರೆ ಕಡಿಮೆ ಯಾವ್ದಂದ್ರ ಯಾದಗಿರಿ. ಸೊಮ್ಮ ಬರ್ಕೋರಿ, ನಗಬಾಡ್ರಿ. ಇನ್ನ ಕರ್ನಾಟಕ ರಾಜ್ಯದ ಕೆಲವೊಂದು ವಿಶೇಷತೆಗಳನ್ನ ನೋಡ್ಕೊತ ಹೋಗೋಣ. ಕರ್ನಾಟಕ ರಾಜ್ಯದ ಕೆಲವೊಂದು ವಿಶೇಷತೆಗಳನ್ನು ತೆಗೆದುಕೊಂಡಾಗ ಕರ್ನಾಟಕ ರಾಜ್ಯದಲ್ಲಿ 2 ಬುಡಕಟ್ಟು ಜನಾಂಗವನ್ನು ಗುರುತಿಸ್ಯಾರ. ಒಂದು ಕೊರವ ಜನಾಂಗ, ಇನ್ನೊಂದು ಜೇನುಗುರುಬರು. ಒಂದು ಕೊರವ ಜನಾಂಗ, ಇನ್ನೊಂದು ಅಥವಾ ಗೊರವ ಜನಾಂಗ ಅಂತ ಕರೀತಾರೆ. ಗೊರವ ಜನಾಂಗ, ಇನ್ನೊಂದು ಜೇನುಗುರುಬರು. ಫೇಮಸ್. ಚಾಮರಾಜನಗರದಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಯಾವುದು? ಚಾಮರಾಜನಗರದಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಅಂದ್ರ ಸೋಲಿಗರು. ಫೇಮಸ್. ಚಾಮರಾಜನಗರದಲ್ಲಿ ಕಂಡುಬರುವ ಅತ್ಯಂತ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಅಂದ್ರ ಸೋಲಿಗ ಜನಾಂಗ, ಚಾಮರಾಜನಗರದಲ್ಲಿ. ಕೊರವ ಜನಾಂಗ ಅಥವಾ ಗೊರವ ಜನಾಂಗ ಮತ್ತು ಜೇನುಗುರುಬರನ್ನ ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಅನುಸೂಚಿತ ಪ್ರದೇಶಗಳ ಸಂಖ್ಯೆ 2, 3, 4, 5 ಹೇಳಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಅನುಸೂಚಿತ ಪ್ರದೇಶಗಳ ಸಂಖ್ಯೆ ಸೂಪರ್. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅನುಸೂಚಿತ ಪ್ರದೇಶಗಳ ಸಂಖ್ಯೆ 4 ನೋಡಿ. 4 ಯಾವಂದ್ರ, 1 ಕಲಬುರಗಿ ಜಿಲ್ಲೆಯ ವಾಡಿ ಮತ್ತು ಶಹಾಬಾದಿ. ಕಲಬುರಗಿ ಜಿಲ್ಲೆಯ ವಾಡಿ ಮತ್ತು ಶಹಾಬಾದಿ. ಯಾದಗಿರಿ ಜಿಲ್ಲೆಯ ಭೀಮರಾಯನ ಗುಡಿ, ಬಿ ಗುಡಿ. ನೆಕ್ಸ್ಟ್ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ. ಬೆಳಗಾವಿ ಜಿಲ್ಲೆಯ ಗೋಕಾಕ. ಯಾದಗಿರಿ ಜಿಲ್ಲೆಯ ಭೀಮರಾಯನಗುಡಿ. ಕಲಬುರಗಿ ಜಿಲ್ಲೆಯ ವಾಡಿ ಮತ್ತು ಶಹಾಬಾದಿ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ. ಇವು ಕರ್ನಾಟಕ ರಾಜ್ಯದ 4 ಪ್ರಮುಖವಾಗಿರುವ ಅನುಸೂಚಿತ ಪ್ರದೇಶಗಳನ್ನು ಗುರುತಿಸಿ. ಏನ್ ಹಿಂಗಂದ್ರ ಇವು ಕೈಗಾರಿಕಾ ನಗರಗಳು. ಆ ಕೈಗಾರಿಕಾ ನಗರಗಳನ್ನ ಡೆವಲಪ್ಮೆಂಟ್ ಮಾಡಬೇಕು. ನೆನಗುದಿಗೆ ಬಿದ್ದಂತ ಪ್ರದೇಶಗಳನ್ನ ಅನುಸೂಚಿತ ಪ್ರದೇಶಗಳಂತ ಹೇಳಿ ಘೋಷಣೆ ಮಾಡಿದ್ವಿ. ಆದ್ರ ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಪ್ರದೇಶಗಳಂತೇಳಿ ಘೋಷಣೆ ಮಾಡಿದ್ದಾರೆ? 6ನೇ ಅನುಸೂಚಿ, 7ನೇ ಅನುಸೂಚಿ, 5ನೇ ಅನುಸೂಚಿ, 4ನೇ ಅನುಸೂಚಿ. ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಪ್ರದೇಶಗಳಂತೇಳಿ ಘೋಷಣೆ ಮಾಡಿದ್ದಾರೆ? ವಿಜಯ್ ಅವರು, ಸುದೀಪ್ ಅವರು, ನಾಗಲಕ್ಷ್ಮಿ ಅವರು, ಉಲ್ಲೇರ್ ಅವರು, ಸೂಪರ್. ಮೊಹಮ್ಮದ್ ರಫೀಕ್ ಅವರು, ಪವಿತ್ರ ಚವ್ಹಾಣ್ ಅವರು, ಪ್ರಕಾಶ್ ಅವರು, ರಂಜಿತ್ 15 ರಾಜ್ಯಗಳನ್ನ, ಎಷ್ಟು ರಾಜ್ಯಗಳನ್ನ ಅನುಸೂಚಿತ ರಾಜ್ಯಗಳಂತೇಳಿ ಘೋಷಣೆ ಮಾಡಿದ್ದು? ಆಯ್ತು, ಮಾರ್ಸ್ ಹೋಯ್ತು. ಎಟ್ ಹಾಕಿರಿ? ಸರಿಯಾದಂತ ಉತ್ತರ 10 ರಾಜ್ಯಗಳು.
ಅನುಸೂಚಿತ ರಾಜ್ಯಗಳ ಸಂಖ್ಯೆ 10, ಬುಡಕಟ್ಟು ರಾಜ್ಯಗಳು 4. ಬುಡಕಟ್ಟು ರಾಜ್ಯಗಳು 4, ಅನುಸೂಚಿತ ರಾಜ್ಯಗಳು 10. ಬುಡಕಟ್ಟು ರಾಜ್ಯಗಳು 4 ಯಾವಂದ್ರ 6ನೇ ಅನುಸೂಚಿಯಲ್ಲಿ ಬುಡಕಟ್ಟು ರಾಜ್ಯಗಳು ಯಾವಂದ್ರ 1 ತ್ರಿಪುರಾ, ಮೇಘಾಲಯ, ಅಸ್ಸಾಂ, ಮಿಜೋರಾಂ. ತ್ರಿಪುರಾ, ಮೇಘಾಲಯ, ಅಸ್ಸಾಂ, ಮಿಜೋರಾಂ. ಮಧು ಆಯ್ತು, ಸಮಾಧಾನ ಹೇಳ್ತೀನಿ. ತ್ರಿಪುರಾ, ಮೇಘಾಲಯ, ಅಸ್ಸಾಂ ಮತ್ತೆ ಮಿಜೋರಾಂ, ಇದು 4ನೇ ಅನುಸೂಚಿ. ಬಟ್ 5ನೇ ಅನುಸೂಚಿಯಲ್ಲಿ 10 ರಾಜ್ಯಗಳು ಯಾವ ಗೊತ್ತಾ? 10 ರಾಜ್ಯಗಳು ಯಾವ ಗೊತ್ತಾ? 10 ರಾಜ್ಯಗಳನ್ನ ಅನುಸೂಚಿತ ರಾಜ್ಯಗಳಂತ ಹೇಳಿ ಘೋಷಣೆ ಮಾಡ್ಯಾರ. ಅನುಸೂಚಿತ ರಾಜ್ಯಗಳು ಯಾವಂದ್ರ ನಂಬರ್ ಒನ್ ಮಹಾರಾಷ್ಟ್ರ. ಸರ್ ನೋಟ್ಸ್ ಬರೆಯೋಕೆ ಆಗ್ತಾ ಇಲ್ಲ ಸರ್, ಸ್ಪೀಡ್ ಆಗ್ತಾ ಇದೆ. ಐಶ್ವರ್ಯ, ಇದು ಔಟ್ ಆಫ್ ಸಿಲೆಬಸ್ ಈ ಪಾಯಿಂಟ್. ಎರಡನೇದ್ದು ಗುಜರಾತ್. 3ನೇ ರಾಜ್ಯ ರಾಜಸ್ಥಾನ್. ಅನುಸೂಚಿತ ಅಂದ್ರೆ ಏನ್ ಹೇಳ್ರಿ, ಅದನ್ನ ಹೇಳ್ರಿ ನನಗ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್. ನೆಕ್ಸ್ಟ್ ಮಧ್ಯಪ್ರದೇಶ್. ಅದಾದ್ಮೇಲೆ ಛತ್ತೀಸ್ಗಢ. ಅದಾದ್ಮೇಲೆ ಜಾರ್ಖಂಡ್. ನೋಡಿ ಹೆಂಗ್ ಬರ್ದೆ ನಾನು ಡೈಗ್ರಾಮ್ ಪ್ರಕಾರ. ಮಹಾರಾಷ್ಟ್ರದ ಮೇಲೆ ಗುಜರಾತ್ ಇದೆ, ಗುಜರಾತ್ ಮೇಲೆ ರಾಜಸ್ಥಾನ್ ಇದೆ, ರಾಜಸ್ಥಾನದ ಪಕ್ಕದಲ್ಲಿ ಮಧ್ಯಪ್ರದೇಶ ಇದೆ, ಮಧ್ಯಪ್ರದೇಶ ಪಕ್ಕದ ಛತ್ತೀಸ್ಗಢ ಇದೆ, ಛತ್ತೀಸ್ಗಢ ಪಕ್ಕದ ಜಾರ್ಖಂಡ್ ಇದೆ, ಜಾರ್ಖಂಡದ ಪಕ್ಕದಲ್ಲಿ ಪಶ್ಚಿಮ ಬಂಗಾಳ ಇದೆ, ಪಶ್ಚಿಮ ಬಂಗಾಳದ ಕೆಳಗಡೆ ಪಶ್ಚಿಮ ಬಂಗಾಳ ಬರಲ್ಲ. ಒಡಿಸ್ಸಾ ರಾಜ್ಯ ಇದೆ, ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ, ಮತ್ತೆ ಹಿಮಾಚಲ ಪ್ರದೇಶ ಇದೆ. ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ. ಬರ್ಕೊಂಡ್ರಿ? ಆಯ್ತು ಕಾವ್ಯ, ನಾ ಹೇಳ್ತೀನಲ್ಲ ಏನ್ ಬ್ಯಾಡ ಇದು ಮಾಡಿ. ಚಾಪ್ಟರ್ ವೈಸ್ ಹೇಳಕತ್ತೀನಿ. 1ನೇ ಚಾಪ್ಟರ್ ಇದು ಮುಗಿತು, ಮೊನ್ನೆ ಒಂದು ಡಿಸ್ಕಸ್ ಮಾಡೀನಿ. ಕೋಡ್ ಹೇಳ್ತಾರ, ಇದು ಡಯಾಗ್ರಾಮ್ ಪ್ರಕಾರ ಹೇಳಿನಲ್ಲ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಅದರ ಕೆಳಗಡೆ ಒಡಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ್, ಮ್ಯಾಗೆ ಹಿಮಾಚಲ ಪ್ರದೇಶ್. ಶ್ವೇತಾ ವಿಭೂತಿ ಮಠ ನೋಡು. ಅನುಸೂಚಿತ ಅಂದ್ರೆ ಪರಿಶಿಷ್ಟ ಜಾತಿ, ಅನುಸೂಚಿತ, ಪರಿಶಿಷ್ಟ ಪಂಗಡ, ಅವು 6ನೇ ಅನುಸೂಚಿಯಲ್ಲಿ. ಸರ್ ನಿಮ್ಮನ್ನ ಎಲ್ಲೇ ನೋಡಿನಿ ಅಂತ. ಮ್ಯಾಗ ನೋಡಿ, ಅಲ್ಲಿ ಇಬ್ರು ಅಲ್ಲಿ ಭೇಟಿಯಾಗಿದ್ದೆವು. ಅಲ್ಲಿ ಬಂದೀವಿ, ಸುಮ್ಮರು ಭೇಟಿ. ನೋಡಿ ಇಲ್ಲಿಗೆ ಇನ್ನೊಂದು, ಕರ್ನಾಟಕ ರಾಜ್ಯದಲ್ಲಿ 4 ಸ್ಥಳಗಳು ಪಾರಂಪರಿಕ ತಾಣಗಳಂತ ಹೇಳಿ ಘೋಷಣೆ ಮಾಡ್ಯಾರ. 4 ಸ್ಥಳಗಳು ಪಾರಂಪರಿಕ ತಾಣಗಳು ಯಾವಂದ್ರ 4 ಸ್ಥಳಗಳು. ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ. ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ. ನೆಕ್ಸ್ಟ್ ದೇವನಹಳ್ಳಿಯ ನೆಲ್ಲೂರು ಹುಣಸೆ ಮರ, ಅದು ಮನೆ ಬಿದ್ದದಂತ. ನೆಲ್ಲೂರು ಹುಣಸೆ ಮರ, ದೇವನಹಳ್ಳಿಯ ನೆಲ್ಲೂರು. ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರದ ಜಿಕೆವಿಕೆ. ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ, ದೇವನಹಳ್ಳಿಯ ನೆಲ್ಲೂರು, ಬೆಂಗಳೂರು ಗ್ರಾಮಾಂತರದ ಜಿಕೆವಿಕೆ. ನೆಕ್ಸ್ಟ್ ಇನ್ನೊಂದು
ಚಿಕ್ಕಮಗಳೂರು ಜಿಲ್ಲೆಯ ಹೊಗ್ರೇಕ ಅನ್ನುವಂತ ಒಂದು ಊರು. ಇವೇನಪ್ಪಾ ಅಂತಂದ್ರೆ ಹೊಗ್ರೇಕ ಅನ್ನುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಕೆವಿಕೆ, ದೇವನಹಳ್ಳಿಯ ನೆಲ್ಲೂರು, ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ, ಈ 4 ಸ್ಥಳಗಳದವಲ್ಲ ಪಾರಂಪರಿಕ ತಾಣಗಳಂತ ಹೇಳಿ ಇದನ್ನ ಘೋಷಣೆ ಮಾಡಿದ್ದೇವೆ. ಹೊಗ್ರೇಕ ಅನ್ನುವಂತ ಸ್ಥಳ ನೋಡಿ, ಹೊಗ್ರೇಕಾನ್ ಅನ್ನುವಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ. ಮಾಡ್ಯಾರ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಕರೀತಾರೆ ಇದನ್ನ. ಜೀವ ವೈವಿಧ್ಯ ಪಾರಂಪರಿಕ ತಾಣ, ಜೀವ ವೈವಿಧ್ಯ ಪಾರಂಪರಿಕ ತಾಣ ಇಂತ ಇಂಪಾರ್ಟೆಂಟ್ ಇದೆ, ಬರ್ಕೊಳ್ರಿ. ಯಾಕಂದ್ರೆ ನಾಳೆ ನಿಮ್ಗೆ ವಿಲೇಜ್ ಅಕೌಂಟ್ KPSC ಕ್ವಶನ್ಗಳು ಈ ತರ ಕೇಳ್ತಾನೆ. ನಾ ಏನೇನ್ ಹೇಳ್ತೇನೆ ಎಲ್ಲ ಇಂಪಾರ್ಟೆಂಟ್ ಇರ್ತದ, ನೋಟ್ಸ್ ಮಾಡ್ಕೊಟ್ಟು ಚಂದಗೆ. ಜೀವ ವೈವಿಧ್ಯಯ ಪಾರಂಪರಿಕ ತಾಣ ಶಿವಮೊಗ್ಗ ಜಿಲ್ಲೆಯ ಅಂಬರಗುಡ್ಡ, ದೇವನಹಳ್ಳಿಯ ನೆಲ್ಲೂರದ ಹುಣಸೆಮರ, ಬೆಂಗಳೂರು ಗ್ರಾಮಾಂತರದ GKVK, ಚಿಕ್ಕಮಗಳೂರು ಜಿಲ್ಲೆ ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು. ಅದು ಆಕ್ಚುಲಿ ಏನಾಗಿದಪ್ಪ ಅಂತಂದ್ರ ಅಲ್ಲಿ ಸೌಂದರ್ಯ ಮರಣ ಅಪ್ಪಿದ್ರು ಗೊತ್ತಾ? ಸೌಂದರ್ಯ ಇದೇ ಸ್ಥಳದ GKVKದಲ್ಲಿ ಮರಣ, ತಿಂಡ್ಲು ವಿದ್ಯಾಣಯಪುರ ಆ ಸ್ಥಳದಲ್ಲಿ ಬರ್ತದ ಅದು. ಮುಂದೋಣ. ಒಂದನೇ ಚಾಪ್ಟರ್ ಕಂಪ್ಲೀಟ್ ಆಯ್ತು, ಕರ್ನಾಟಕ ಜಿಯೋಗ್ರಫಿ. ಎರಡನೇ ಚಾಪ್ಟರ್ ಯಾವ್ದಂದ್ರ ಕರ್ನಾಟಕ ರಾಜ್ಯದ ಪ್ರಾಕೃತಿಕ ಲಕ್ಷಣಗಳು. ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು, ಫಿಸಿಕಲ್ ಫ್ಯೂಚರ್ಸ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಪ್ರಾಕೃತಿಕ ಲಕ್ಷಣಗಳು. ಕನ್ನಡ ನಾಡನ್ನ, ಕರ್ನಾಟಕ ರಾಜ್ಯವನ್ನ ನಾವು ಪ್ರಧಾನವಾಗಿ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಅಧ್ಯಾಯ 2 ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು, ಫಿಸಿಕಲ್ ಫ್ಯೂಚರ್ಸ್ ಆಫ್ ಕರ್ನಾಟಕ ಅಂತ ಹೇಳಿ ಓದ್ತೀವಿ. ಕರ್ನಾಟಕ ರಾಜ್ಯವನ್ನ ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂದ್ರ 3 ಭಾಗಗಳನ್ನಾಗಿ ಮಾಡ್ತೀವಿ. ಆ 3 ಭಾಗ ಯಾವ್ದಂದ್ರ ಇದು ನೋಡಿ, ಅಪ್ಪಿ ಎಲ್ಲರೂ ಚಂದ ಬರ್ಕೊಡ್ರಿ. ಮೂರು ಭಾಗಗಳು: ಅನಿಲ್ ಚವಾಣ್, ರಮ್ಯಾ, ಕೀರ್ತಿ. 3 ಭಾಗಗಳು. ಪ್ರಮೋದ್, ಯಾವ ಮ್ಯಾಪ್ ಬೆಂಕಿನವ, ಆಕಾಶ್, ರವಿರಾಜ್. ಕೋಸ್ಟಲ್ ಏರಿಯಾ, ಕರಾವಳಿಯ ತೀರ. ಎರಡನೇದ್ದು ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಮೂರನೇದ್ದು ಏನು ಅಂತಂದ್ರ ಮೈದಾನ ಪ್ರದೇಶ ಅಂತ ನೋಡ್ತೀವಿ. ನಂಬರ್ 1 ಕರಾವಳಿಯ ತೀರ. ಎರಡನೇದ್ದು ಪಶ್ಚಿಮ ಘಟ್ಟಗಳು. ಮೂರನೇದ್ದು ಮೈದಾನ ಪ್ರದೇಶ. ಕರಾವಳಿಯ ಭಾಗ, ಪಶ್ಚಿಮ ಘಟ್ಟ, ಮೈದಾನ ಪ್ರದೇಶ. ಕರ್ನಾಟಕ ರಾಜ್ಯವನ್ನು ಪ್ರಾಕೃತಿಕವಾಗಿ 3 ಭಾಗನ ಮಾಡ್ತೀವಿ. ಕರಾವಳಿಯ ತೀರ, ಕರಾವಳಿಯ ಮೇಲೆನೆ ಇಂಪಾರ್ಟೆಂಟ್ ಆಗಿ ಸಾಕಷ್ಟು ಬಾರಿ ಎಕ್ಸಾಮ್ ಕ್ವಶನ್ ಕೇಳ್ಯಾನ. ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯ ತೀರ ಎಷ್ಟಿದೆ ಅಂದ್ರ ಟೋಟಲ್ 320 ಕಿಲೋಮೀಟರ್ ಕರಾವಳಿಯ ತೀರ ಇದೆ.
ನಮ್ಮ ರಾಜ್ಯದ ಕರಾವಳಿಯ ತೀರ 320 ಕಿಲೋಮೀಟರ್. ನಮ್ಮ ರಾಜ್ಯದ ಕರಾವಳಿಯ ಉತ್ತರ ಭಾಗದಲ್ಲಿ ಯಾವ ರಾಜ್ಯದ ಕರಾವಳಿ ಇದೆ ಅಂದ್ರ ಗೋವಾ ರಾಜ್ಯದ ಕರಾವಳಿ ಇದೆ. ದಕ್ಷಿಣ ಭಾಗದಲ್ಲಿ ಕೇರಳ ರಾಜ್ಯದ ಕರಾವಳಿಯ ತೀರ ಇದೆ. ಗೋವಾ ಕರಾವಳಿಯನ್ನು ಏನಂತ ಕರಿತೀವಿ? ಕೊಂಕಣಿ ಕರಾವಳಿ ಅಂತ ಕರಿತೀವಿ. ಕೊಂಕಣಿ ಕರಾವಳಿ. ಕೇರಳ ರಾಜ್ಯದ ಕರಾವಳಿಯನ್ನ ಮಲಬಾರ ತೀರ. ಕೇರಳ ರಾಜ್ಯದ ಕರಾವಳಿಯನ್ನ ಮಲಬಾರ ತೀರ ಅಂತ ಕರೆದ್ರ, ಗೋವಾ ರಾಜ್ಯದ ಕರಾವಳಿಯನ್ನ ಕೊಂಕಣಿ ತೀರ. ಅಂದ್ರ ಕರ್ನಾಟಕ ರಾಜ್ಯದ ಕರಾವಳಿ ಈ ಕೆಳಗಿನ ಯಾವ ಎರಡು ಕರಾವಳಿಗಳ ಮಧ್ಯದಲ್ಲಿ ಕಂಡು ಬರ್ತದ ಅಂತ ಕೇಳ್ಯಾರ. ಯಾವ ಎರಡು ಕರಾವಳಿ ಅಂದ್ರ ಉತ್ತರದಲ್ಲಿ ಕೊಂಕಣಿ, ದಕ್ಷಿಣದಲ್ಲಿ ಮಲಬಾರ. ಅಪೂರ್ವ, ಥ್ಯಾಂಕ್ಸ್. ನಿಮ್ಮ ಜಿಯೋಗ್ರಫಿ ಬುಕ್ ಬೆಸ್ಟ್ ಇದೆ ಸರ್ ಅಂತ. ಥ್ಯಾಂಕ್ಸ್. ಭಾಗ್ಯ ಗೌರ್, ನಮಸ್ಕಾರ ಸರ್, ಹೇಗಿದ್ದೀರಿ? 7ರಿಂದ 10ನೇ ತರಗತಿ ಸೋಮೇಶ್ವರ್ ಕೋಚಿಂಗ್ ಸೆಂಟರ್ ಕೋಚಿಂಗ್ ಕ್ಲಾಸ್ ಸ್ಟೂಡೆಂಟ್ ಅಂತ. ಭಾಗ್ಯ, ಆರಾಮದಿನವ? ನೀ ಆರಾಮದಿಲ್ಲ? ಗೋವಾ ಕರಾವಳಿ ಇದೆ, ದಕ್ಷಿಣದಲ್ಲಿ ಕೇರಳ ರಾಜ್ಯದ ಮಲಬಾರ ಕರಾವಳಿ ಇದೆ. ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅಂದ್ರ 310 ಕಿಲೋಮೀಟರ್. 320 ಕಿಲೋಮೀಟರ್ ಉದ್ದ ಇದೆ. ಸಮುದ್ರ ಮಟ್ಟದಿಂದ ಎತ್ತರ 200 ಮೀಟರ್ ಎತ್ತರವಾಗಿದೆ ನೋಡಿ. 200 ಮೀಟರ್ ಎತ್ತರವಾಗಿದೆ. ಎತ್ತರ ಬಂದ್ಬಿಟ್ಟು 200 ಮೀಟರ್ ಎತ್ತರವಾಗಿದೆ. 320 ಕಿಲೋಮೀಟರ್ ಉದ್ದವಾಗಿದೆ. ಅಗಲ 12ರಿಂದ 64 ಕಿಲೋಮೀಟರ್ ಅಗಲವಾಗಿದೆ. ವಿಡ್ತ್ ಅಂತ ಕರಿತೀವಿ. ವಿಡ್ತ್ 12ರಿಂದ 64 ಕಿಲೋಮೀಟರ್. ಹೈಟ್ 200 ಮೀಟರ್ ಹೈಟ್ ಇದೆ. 320 ಕಿಲೋಮೀಟರ್ ಉದ್ದವಾಗಿದೆ. ಇಂತ ನಮ್ಮ ಕರ್ನಾಟಕದ ಕರಾವಳಿಯನ್ನು ಏನಂತ ಕರೀತಾರಂದ್ರ ಕೆನರಾ ಕರಾವಳಿ ಅಂತ ಕರೀತಾರೆ. ಕರ್ನಾಟಕದ ಕರಾವಳಿಯನ್ನ, ಕರ್ನಾಟಕ ರಾಜ್ಯದ ಕರಾವಳಿಯನ್ನ ಕೆನರಾ ಕರಾವಳಿ, ಕೆನರಾ ಕರಾವಳಿ. ಕರ್ನಾಟಕ ರಾಜ್ಯದ ಕರಾವಳಿಯನ್ನ ಕೆನರಾ ತೀರ ಅಥವಾ ಕೆನರಾ ಕರಾವಳಿ ಎಂದು ಕರೆಯುತ್ತಾರೆ. ನಮ್ಮ ರಾಜ್ಯದ ಕರಾವಳಿಯನ್ನ ಕೆನರಾ ಕರಾವಳಿ ಅಥವಾ ಕೆನರಾ ತೀರ ಎಂದು ಕರೆಯುತ್ತೇವೆ. ಕರಾವಳಿ ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದ ಕರಾವಳಿ ಇದೆಯಲ್ಲ, ಇದು ಇಂಥ ಕರಾವಳಿ ಅಂತ ಕೇಳ್ಯಾನ. ಇದು ಇಂಥ ಕರಾವಳಿ. ನಮ್ಮ ರಾಜ್ಯದ ಕರಾವಳಿ ಇದೆಯಲ್ಲ, ಇದು ಸವೆತದ ಕರಾವಳಿ. ಎಸ್, ವೇವ್ ಕಟ್ ಪ್ಲಾಟ್ಫಾರ್ಮ್. ಅರ್ಚನಾ ಕಾಂಬಳೆ ಅವರ ಕರೆಕ್ಟ್. ವೇವ್ ಕಟ್ ಅಂದ್ರು ಒಂದೇ, ಸವೆತದ ಕರಾವಳಿ ಅಂದ್ರು ಒಂದೇ. ನೋಡಿ, ಎರೋಜಿನ್ ಕರಾವಳಿ ಅಂತ ಕರೀತಾರೆ. ಎರೋಜಿನ್ ನೋಡೋಣ ಸರ್, ನಿಮ್ ಬುಕ್ ಎಲ್ಲರಿಗೂ ಫ್ರೀ ಆಗಿ ಕೊಡಿ, ಹೆಲ್ಪ್ ಆಗುತ್ತೆ ಅಂತ. ಆಯ್ತು, ನಿಮ್ಮ ಆಶೀರ್ವಾದ ಇರ್ಲಿ. ಎರೋಜಿನ್ ಕರಾವಳಿ ಅಂದ್ರು ಒಂದೇ, ಕೆನರಾ ಕರಾವಳಿ ಅಂದ್ರು ಒಂದೇ. ಇದನ್ನು ಸವೆತದ ಕರಾವಳಿ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ಕರಾವಳಿಯನ್ನ ಸವೆತದ ಕರಾವಳಿ, ಎರೋಜಿನ್ ಕರಾವಳಿ. ಕರಾವಳಿ ಜನರ ಮುಖ್ಯ ಉದ್ಯೋಗ ಏನು? ಆಸ್ಪಿರೆಂಟ್, ಪಾಠ ಕೇಳಲ್ಲಿ. ಕರಾವಳಿ ಜನರ ಮುಖ್ಯ ಉದ್ಯೋಗ ಏನು? ಸೂಪರ್. ಕರಾವಳಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ. ಹಾಗಾದ್ರೆ ವಾಟ್ ಟೈಪ್ ಆಫ್ ಫಿಶ್ ಪ್ರೊಡಕ್ಟ್ ಇನ್ ಕರ್ನಾಟಕ ಕೋಸ್ಟಲ್ ಏರಿಯಾ? ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಯಾರು ಸ್ವಲ್ಪ ಫಾಸ್ಟ್ ಹೇಳಂಗಿಲ್ಲ, ನಾನು ಇಟ್ಟು ಹೇಳವನ, ಇನ್ನೂ ಸ್ಲೋನ್ ಹೇಳ್ತೀನಿ. ಕರ್ನಾಟಕ ರಾಜ್ಯದ ಕರಾವಳಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ. ಇಲ್ಲಿ ಯಾವ ತಳಿಯ ಮೀನನ್ನು ಉತ್ಪಾದನೆ ಮಾಡಲಾಗುತ್ತದೆ ಅಂದ್ರ
ಮ್ಯಾಕ್ರಲ್ ತಳಿಯ ಮೀನನ್ನ. ಮ್ಯಾಕ್ರಲ್. ವಾಟ್ ಟೈಪ್ ಆಫ್ ಫಿಶ್ ಪ್ರೊಡಕ್ಟ್ ಇನ್ ಕರ್ನಾಟಕ ಕೋಸ್ಟಲ್ ಏರಿಯಾ? ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವ ಮೀನಿನ ತಳಿ ಯಾವುದಂದ್ರ ಮ್ಯಾಕ್ರಲ್ ತಳಿಯ ಮೀನನ್ನು ಉತ್ಪಾದನೆ ಮಾಡಲಾಗುತ್ತದೆ ನಮ್ಮ ರಾಜ್ಯದ ಕರಾವಳಿಯಲ್ಲಿ. ಮ್ಯಾಕ್ರಲ್. ಮ್ಯಾಕ್ರಲ್ ಕರಾವಳಿ. ಯಾಕಂದ್ರ ನಮ್ಮ ರಾಜ್ಯದ ಕರಾವಳಿ ಮ್ಯಾಕ್ರಲ್ ಕರಾವಳಿ ಇದೊಂದು ಎಕ್ಸಲೆಂಟ್. ಬಾಂಗಡಾ ಮೀನ ಅಂತ ಕರಿತೀವಿ ನೋಡಿ. ಬಾಂಗಡಾ ಮೀನ ಅಂದ್ರು ಒಂದೇ, ಮ್ಯಾಕ್ರಲ್ ಕರಾವಳಿ ಅಂದ್ರು ಒಂದೇ. ನಮ್ಮ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಆಗೋದು. ಹೌದು, ಕರ್ನಾಟಕ ರಾಜ್ಯದ ಕರಾವಳಿ ಹೆಂಗಿದೆ ಅಂದ್ರ ಸವೆತ ಕರಾವಳಿ ಅಂತ ಹೇಳಿದೆ, ಆಮೇಲೆ ಎರೋಜಿನ್ ಅಂತ ಕರಿದೆ, ವೇವ್ ಕಟ್ ಆಫ್ ಕೋಸ್ಟಲ್ ಏರಿಯಾ ಅಂತ ಕರೆದೆವು. ಕರ್ನಾಟಕದ ಕರಾವಳಿ ಎಷ್ಟು ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ ಹೇಳಿ ನೋಡೋಣ. 2 ಜಿಲ್ಲೆಗಳಲ್ಲಿ, 3 ಜಿಲ್ಲೆಗಳಲ್ಲಿ, 4 ಜಿಲ್ಲೆಗಳಲ್ಲಿ, 5 ಜಿಲ್ಲೆಗಳಲ್ಲಿ. ಕರ್ನಾಟಕದ ಕರಾವಳಿ ಇದೆಯಲ್ಲ ಎಷ್ಟು ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ? ಸೂಪರ್. 3 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ ನೋಡಿ. ಕರ್ನಾಟಕದ ಕರಾವಳಿ 3 ಜಿಲ್ಲೆಗಳಲ್ಲಿ. ಆ 3 ಜಿಲ್ಲೆಗಳು ಯಾವಂದ್ರೆ ನಂಬರ್ 1 ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ. ಸವೆತದ ಕರಾವಳಿ ಅಂತ ಕರಿತೀವಿ. ಸವೆತದ ಕರಾವಳಿ ಇದು ಬಂಗಾಳ ಕೊಲ್ಲಿ, ಇದು ಅರಬ್ಬಿ ಸಮುದ್ರ, ಇದು ಹಿಂದೂ ಮಹಾಸಾಗರ, ಇದು ಶ್ರೀಲಂಕಾ. ಇದು ಈ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ನೋಡ್ತೀವಿ ನಾವು. ಈ ಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನ ಗುರುತಿಸ್ತೀವಿ. ಅದಕ್ಕೆ ನಮ್ಮ ರಾಜ್ಯದ ಕರಾವಳಿ ಇದೆಯಲ್ಲ ಇದು ಸವೆತದಿಂದ ಕೂಡಿದಂತ ಕರಾವಳಿ. ಸವೆತದಿಂದ ಕೂಡಿದಂತ ಕರಾವಳಿ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲೋಡಿ, ಕರ್ನಾಟಕದ ಕರಾವಳಿ 3 ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದ್ದು, ಈ 3 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ 3 ಪ್ರಮುಖವಾದ ದ್ವೀಪಗಳನ್ನು ನೋಡ್ತೀವಿ. ಕರಾವಳಿಯಲ್ಲಿ ಎಕೋ ಆಗ್ತಾ ಇದೆಯಾ ನೋಡಿ. 3 ಪ್ರಮುಖವಾದ ದ್ವೀಪಗಳದಾವ. ಆ ದ್ವೀಪಗಳು ಯಾವಂದ್ರೆ 1 ಅಂಜು, 2 ನೇತ್ರಾಣಿ, 3 ಅಂಜು, ನೇತ್ರಾಣಿ,
ಇನ್ನೊಂದು ಸೂಪರ್ ಸೇಂಟ್ ಮೇರಿಸ್ ನೋಡಿ. ಸೇಂಟ್ ಮೇರಿಸ್. ಒಂದು ಅಂಜು, ಒಂದು ನೇತ್ರಾಣಿ, ಇನ್ನೊಂದು ಸೇಂಟ್ ಮೇರಿಸ್. ಅಂಜು ಯಾವ ನಗರದ ಸಮೀಪದಲ್ಲಿದೆ? ಅಂಜು ಕಾರವಾರದ ಸಮೀಪದಲ್ಲಿದೆ ನೋಡಿ. ನೇತ್ರಾಣಿ ಮುರುಡೇಶ್ವರದ ಸಮೀಪದಲ್ಲಿದೆ. ಮುರುಡೇಶ್ವರ. ಸೇಂಟ್ ಮೇರಿಸ್ ಮಲ್ಫೆ ಸಮೀಪದಲ್ಲಿದೆ ನೋಡಿ. ಕಾರವಾರ, ಅಂಜು, ಮುರುಡೇಶ್ವರ, ನೇತ್ರಾಣಿ, ಮಲ್ಫೆ, ಸೇಂಟ್ ಮೇರಿಸ್. ಈ ಮೂರು ದ್ವೀಪಗಳಲ್ಲಿ ಯಾವ ದ್ವೀಪವನ್ನ ತೋನ್ಸೆ ಪಾರ್ ಅಂತ ಕರೀತಾರೆ? ತೋನ್ಸೆ ಪಾರ್. ಇದನ್ನ ತೋನ್ಸೆ ಪಾರ್ ಅಂತ ಕರೀತಾರೆ. ಯಾಕಂದ್ರ ತೋನ್ಸೆ ಪಾರ್ ಅನ್ನುವಂತ ಒಬ್ಬ ಸಂತನ ಹೆಸರು ನಾಮಕರಣ ಮಾಡ್ಯಾರ. ಅಲ್ಲಿ ಕ್ರೈಸ್ತ ಸನ್ಯಾಸಿ ಏನ್ ಮಾಡಿದ ಅಂದ್ರ ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿ ಅಲ್ಲೇ ಬಿದ್ದು ಒದ್ದೆಡಿ ಸತ್ತು ಹೋಗ್ತಾನೆ. ಆ ಉದ್ದೇಶಕ್ಕಾಗಿ ಇದನ್ನ ತೋನ್ಸೆ ಪಾರ್ ಅಂತ ಕರೀತಾರೆ. ಇದು ನೋಡ್ಲಕ್ ಹೆಂಗಿದೆ ಅಂದ್ರೆ ಅಷ್ಟವಕ್ರಾಕೃತಿಯಲ್ಲಿದೆ. ಸೇಂಟ್ ಮೇರಿಸ್ ಇದೆಯಲ್ಲ, ಇದು ನೋಡ್ಲಕ್ಕ ಅಷ್ಟವಕ್ರಾಕೃತಿಯಲ್ಲಿ ವಕ್ರಾಕೃತಿಯಲ್ಲಿದೆ. ಇದು ನೋಡಲು ಅಷ್ಟವಕ್ರಾಕೃತಿಯಲ್ಲಿದೆ. ಸೇಂಟ್ ಮೇರಿಸ್ ಅನ್ನೋದು ನೋಡಲು ಅತ್ಯಂತ ಅಷ್ಟವಕ್ರಾಕೃತಿಯಲ್ಲಿದೆ. ಇಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯಲಾಗ್ತದೆ. ನೋಡಿ, ತೆಂಗನ್ನು ಬೆಳೆಯುವುದರಿಂದ ಇದನ್ನ ಏನ್ ಕರೆದಾರಂದ್ರ ಕೊಕೊನೆಟ್ ದ್ವೀಪ ಅಂತ ಕರೀತಾರೆ ನೋಡಿ. ಕೊಕೊನೆಟ್ ದ್ವೀಪ. ಯಾವ ದ್ವೀಪವನ್ನು ಕೊಕೊನೆಟ್ ದ್ವೀಪ ಅಂತ ಕರೀತಾರಂದ್ರ ಸೇಂಟ್ ಮೇರಿಸ್. ಇನ್ನ ನೇತ್ರಾಣಿ ಇದೆಯಲ್ಲ, ಇದು ಮುರುಡೇಶ್ವರ ಸಮೀಪದಲ್ಲಿ ಕಂಡು ಬರ್ತದೆ. ಇದನ್ನ ಏನಂತ ಕರೀತಾರಂದ್ರೆ ಭಾರತದ ಪೀಸನ್ ಐಲ್ಯಾಂಡ್ ಅಂತ ಕರೀತಾರೆ. ಪೀಸನ್ ಐಲ್ಯಾಂಡ್. ಯಾವ ದ್ವೀಪವನ್ನ ಪೀಸನ್ ಐಲ್ಯಾಂಡ್ ಎನ್ನುವರಂದ್ರೆ ನೇತ್ರಾಣಿ. ನೇತ್ರಾಣಿ ದ್ವೀಪವನ್ನ ಪೀಸನ್ ಐಲ್ಯಾಂಡ್ ಅಂತ ಕರೀತಾರೆ. ಕರೆಕ್ಟಾ? ಅಂಜು ವಿಶೇಷ ಏನು ಅಂತಂದ್ರ ಇದು ಅತಿ ಸುಂದರವಾಗಿರುವಂತ ದ್ವೀಪ. ಅತಿ ಸುಂದರವಾದ ದ್ವೀಪವಾಗಿದ್ದು ಅತ್ಯಂತ ಸುಂದರವಾಗಿದೆ. ಮತ್ತೆ ಅಂಜುದ ವಿಶೇಷ ಏನು ಅಂತಂದ್ರೆ ಚಲನಚಿತ್ರಕ್ಕೆ ಫೇಮಸ್ ಆಗಿದೆ. ಚಲನಚಿತ್ರಕ್ಕೆ ಫೇಮಸ್ ಆಗಿದೆ. ಅಂಜು ಎಂಬುದು ಚಲನಚಿತ್ರಕ್ಕೆ ಫೇಮಸ್ ಆಗಿದೆ. ನೋಡಲು ಅತ್ಯಂತ ಸುಂದರವಾಗಿದೆ. ನೇತ್ರಾಣಿ ಅದನ್ನು ಕೊಕೊನೆಟ್ ದ್ವೀಪ ಅಂತ ನೇತ್ರಾಣಿಯನ್ನ ಪೀಸನ್ ಐಲ್ಯಾಂಡ್ ಅಂತ ಕರಿತೀವಿ. ಇನ್ನ ಸೇಂಟ್ ಮೇರಿಸ್ ಅನ್ನ ಕೊಕೊನೆಟ್ ದ್ವೀಪ ಅಂತ ಕರೀತಾರೆ. ತೆಂಗು ಬೆಳೆಯುವಂತ ದ್ವೀಪ ಅಷ್ಟವಕ್ರಾಕೃತಿಯಲ್ಲಿದೆ. ಇದು ತೊನ್ಸೆಪಾರ್ ದ್ವೀಪ. ನೋಡ್ಲಕ್ ಹೆಂಗಿದೆ ಅಂದ್ರ ಅಷ್ಟವಕ್ರಾಕೃತಿಯಲ್ಲಿ ಕಂಡು ಬರುವಂತ ದ್ವೀಪ. ಬರ್ಕೊಂಡ್ರಿ? ಯಾರವ ಮ್ಯಾಕ್ ನೀವ್ ಅಲ್ಲಿ ಹೋಗ್ಬಾರ್ದ? ನೀವ್ ಹೋಗ್ಬಾ, ನಾ ಯಾಕೆ ಅಲ್ಲಿ? ನೆಕ್ಸ್ಟ್ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆಲ್ಲ? ರವೀಂದ್ರನಾಥ್ ಟ್ಯಾಗೂರ್ ಬೀಚ್ ಇದೆ. ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ಬೀಚ್ ಇದೆ. ಮತ್ತೆ ಮರವಂತಿ ಬೀಚ್ ಇದೆ. ಮತ್ತೆ
ಮಲ್ಫೆ ಬೀಚ್ ಇದೆ, ಮತ್ತೆ ಕಾಸರಕೋಟ್ ಅನ್ನುವಂಥ ಬೀಚ್ ಇದೆ, ಕಾಸರಕೋಟ್ ಅನ್ನುವಂಥ ಬೀಚ್ ಇದೆ, ಮತ್ತೆ ಪಡುಬಿದ್ರಿ ಅನ್ನುವಂಥ ಬೀಚ್ ಇದೆ, ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಇದೆ, ಮರವಂತಿ ಇದೆ, ಮಲ್ಫೆ ಇದೆ, ಕಾಸರಕೋಟೆ ಇದೆ, ಪಡುಬಿದ್ರಿ ಇದೆ. ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಬೀಚ್, ಮರವಂತಿ ಬೀಚ್, ಮಲ್ಫೆ ಬೀಚ್, ಕಾಸರಕೋಟೆ ಬೀಚ್, ಪಡುಬಿದ್ರಿ ಬೀಚ್. ಈ ಬೀಚ್ಗಳಲ್ಲಿ ಯಾವ ಬೀಚ್ ಬ್ಲೂ ಫ್ಲಾಗ್ ಯೋಜನೆ ಸೆಲೆಕ್ಟ್ ಆಗಿದೆ ಹೇಳಿ ನೋಡೋಣ. ಈ ಕೆಳಗಿನ ಯಾವ ಬೀಚ್ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ಯದ? ಸೂಪರ್. ಈ ಕೆಳಗಿನ ಯಾವ ಬೀಚ್ಗಳು ಅಂತಂದ್ರೆ ಒಂದು ಕಾಸರಕೋಟೆ, ಇನ್ನೊಂದು ಪಡುಬಿದ್ರಿ. ಉತ್ತರ ಕನ್ನಡ ಜಿಲ್ಲೆಯ ಕಾಸರಕೋಟ್, ಉತ್ತರ ಕನ್ನಡ ಜಿಲ್ಲೆಯ ಕಾಸರಕೋಟ್, ಉತ್ತರ ಕನ್ನಡ ಜಿಲ್ಲೆಯ ಕಾಸರಕೋಟ್ ಅನ್ನುವಂತ ಒಂದು ಬೀಚ, ಇನ್ನೊಂದು ಉಡುಪಿ ಜಿಲ್ಲೆಯ ಪಡುಬಿದ್ರಿ. ಉಡುಪಿ ಜಿಲ್ಲೆಯ ಪಡುಬಿದ್ರಿ, ಉತ್ತರ ಕನ್ನಡ ಜಿಲ್ಲೆಯ ಕಾಸರಕೋಟ್. ಈ ಎರಡು ಬೀಚ್ಗಳದಾವಲ್ಲ, ಎರಡು ಬೀಚ್ಗಳು ಏನಾಗಿದ್ದಾವ ಅಂದ್ರ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿದ್ದಾವೆ. ಕರ್ನಾಟಕ ರಾಜ್ಯದಿಂದ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ ಎರಡು ಬೀಚ್ಗಳು, ಕಾಸರಕೋಟ್ ಇನ್ನೊಂದು ಪಡುಬಿದ್ರಿ. ಟೋಟಲ್ ಭಾರತ ದೇಶ ಕಾಸರಕೋಟ್ ಇನ್ನೊಂದು ಪಡುಬಿದ್ರಿ. ಟೋಟಲ್ ಭಾರತ ದೇಶದಿಂದ ಎಷ್ಟು ಬೀಚ್ಗಳು ಬ್ಲೂ ಫ್ಲಾಗ್ ಯೋಜನೆ ಸೆಲೆಕ್ಟ್ ಆಗ್ಯಾವ? 10, 12, 13, 18. ಎಷ್ಟು ಸೆಲೆಕ್ಟ್ ಆಗ್ಯಾವ? ವೆರಿ ಗುಡ್. ಟೋಟಲ್ 12 ಸೆಲೆಕ್ಟ್ ಆಗ್ಯಾವ ನೋಡಿ, 12 ಸೆಲೆಕ್ಟ್ ಆಗ್ಯಾವ. 12 ಸೆಲೆಕ್ಟ್ ಆಗ್ಯಾವ ದೇಶದಲ್ಲಿ. ಕರ್ನಾಟಕ ರಾಜ್ಯದಿಂದ 2, ಉತ್ತರ ಕನ್ನಡ ಜಿಲ್ಲೆಯ ಕಾಸರಕೋಟ, ಇನ್ನೊಂದು ಉಡುಪಿ ಜಿಲ್ಲೆಯ ಪಡುಬಿದ್ರಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಮಂಕಿ ಅನ್ನುವಂತ ಸ್ಥಳ ಇದೆ, ಮಂಕಿ. ಈ ಮಂಕಿ ಎಲ್ಲಿದೆ ಅಂದ್ರೆ ಹೊನ್ನಾವರ ಅನ್ನುವಂತ ಸ್ಥಳದ ಸಮೀಪ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಂಕಿ ಎಂಬ ಸ್ಥಳದಲ್ಲಿ ಏನನ್ನ ಸ್ಥಾಪನೆ ಮಾಡಿದ್ದಾರೆ ಹೇಳ್ರಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ನೋಡಿ ಮೀನು ಸಂಶೋಧನಾ ಕೇಂದ್ರ, ನೋಡಿ ಮೀನು ಸಂಶೋಧನಾ ಕೇಂದ್ರ, ಮೀನು ಸಂಶೋಧನಾ ಕೇಂದ್ರ. ಕರ್ನಾಟಕ ರಾಜ್ಯದಲ್ಲಿ ಮೀನು ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯ ಮಂಕಿ, ಹೊನ್ನಾವರ ತಾಲೂಕಿನ ಮಂಕಿ ಎಂಬ ಸ್ಥಳದಲ್ಲಿ. ಸುನಿಲ್ ತಳಿಹಳ್ಳಿ, ಸ್ಲೋ ಹೇಳ್ರಿ ಸರ್ ಪ್ಲೀಸ್. ಹುಬ್ಳಿ ರಿಕ್ವೆಸ್ಟ್ ಆಯ್ತು. ನೀನು ಇಂಗ್ಲಿಷಿಗೆ ಕಂಪ್ಯೂಟರ್ ಸುಟ್ಟು ಹೋಗ್ತಾವಲ್ಲಿ, ಹಂಬಲ್ ಅಂತ ಬರೀಲಿ ಅಪ್ಪ. ನೋಡಿ ಮೀನು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮಂಕಿ ಎಂಬ ಸ್ಥಳದಲ್ಲಿ, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಂಕಿ ಎಂಬ ಸ್ಥಳದಲ್ಲಿ ಮೀನು ಸಂಶೋಧನಾ ಕೇಂದ್ರವನ್ನು ನೋಡ್ತೀವಿ. ನೀವು ಅಂದ್ರೆ ನೀವು ತುಂಬಾ ಇಷ್ಟ. ನಾನು ಇಲ್ಲಿ ನೋಡಿ, ಇನ್ನು ಉತ್ತರ ಕನ್ನಡ ಜಿಲ್ಲೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರ, ಈ ಕರಾವಳಿ ಭಾಗದಲ್ಲಿ ಫೇಮಸ್ ಆಗಿರುವಂತ ಬಂದರಗಳದ ನೋಡಿ. ಟೋಟಲ್ 5 ಬಂದರಗಳನ್ನು ನೋಡ್ತೀನಿ. 5 ಬಂದರಗಳು ಯಾವಂದ್ರ, ಒಂದು ನವಮಂಗಳೂರು ಬಂದರ,
2 ಬೇಲಿಕೇರಿ ಬಂದರ, ಹೊನ್ನಾವರ ಬಂದರ, ಭಟ್ಕಳ ಬಂದರ ಮತ್ತೆ ಕಾರವಾರ ಬಂದರ. ನಂಬರ್ 1 ನವಮಂಗಳೂರು, ಬೇಲಿಕೇರಿ, ಹೊನ್ನಾವರ್, ಭಟ್ಕಳ್, ಕಾರವಾರ. ಹೇಳಿ ನೋಡೋಣ. ಈ 5 ಬಂದರಗಳಲ್ಲಿ ಯಾವ ಬಂದರವನ್ನು ಕರ್ನಾಟಕ ಹೆಬ್ಬಾಗಿಲು ಎನ್ನುವರು? 5 ಬಂದರಗಳಲ್ಲಿ ಯಾವ ಬಂದರವನ್ನು ಕರ್ನಾಟಕದ ಹೆಬ್ಬಾಗಿಲು ಎನ್ನುವರು? ಯಾವ ಬಂದರವನ್ನು ಕರ್ನಾಟಕದ ಹೆಬ್ಬಾಗಿಲು ಎನ್ನುವರಂದ್ರ ನವಮಂಗಳೂರು. ನೋಡಿ, ನವಮಂಗಳೂರು ಬಂದರವನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ನವಮಂಗಳೂರು ಬಂದರ ಇದೆಯಲ್ಲ, ಇದನ್ನ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರೀತಾರೆ, ಕರ್ನಾಟಕದ ಹೆಬ್ಬಾಗಿಲು. ಯಾವ ಬಂದರವು ಅತಿ ಸುಂದರವಾಗಿದೆ? ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸುಂದರವಾದ ಬಂದರ, ಲುಕಿಂಗ್ ಲೈಕ್ ವೆರಿ ಬ್ಯೂಟಿಫುಲ್ ಇನ್ ಕರ್ನಾಟಕ. ಎಸ್, ಕಾರವಾರ ಬಂದ್ ನೋಡಿ. ಕಾರವಾರದ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಕಾಳಿ ನದಿಯ ದಡದ ಮೇಲೆ ಇದೆ. ಕಾಳಿ ನದಿಯ ದಡದ ಮೇಲೆ ಅಂದ್ರ ನವಮಂಗಳೂರು ಬಂದರ ಇದೆಯಲ್ಲ, ಇದು 1970 ಘೋಷಣೆಯಾಗಿದೆ. 1974 ಮೇ 4ನೇ ತಾರೀಕು ಘೋಷಣೆ ಆಗ್ಯದ. 1974 ಮೇ 4ರಂದು ಘೋಷಣೆ ಆಗಿದ್ದು. ದೇಶದ ಎಷ್ಟನೇ ಬಂದರ ಅಂದ್ರೆ 9ನೇ ಬಂದರ. ನೋಡಿ, ಇದು ಭಾರತ ದೇಶದ 9ನೇ ಬಂದರ ನವಮಂಗಳೂರು. ಇದು ಹೈಯೆಸ್ಟ್ ಏನನ್ನ ರಫ್ತು ಮಾಡ್ತಂದ್ರ ಕಾಫಿ ರಫ್ತು ಮಾಡ್ತದ. ಕಾಫಿಯನ್ನು ರಫ್ತು ಮಾಡುವಂತ ಬಂದರ, ಅದಕ್ಕೆ ಇದನ್ನು ಕಾಫಿಯ ಬಂದರ ಅಂತ ಕರೀತಾರೆ. ಯಾವ ಬಂದರವನ್ನು ಕರ್ನಾಟಕದಲ್ಲಿ ಕಾಫಿಯ ಬಂದರ ಎನ್ನುವರಂದ್ರ ನವಮಂಗಳೂರು. ಮತ್ತೆ ಈ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದ ಗ್ರಾನೈಟ್ ಶಿಲೆಗಳನ್ನ ರಫ್ತು ಮಾಡಲಾಗ್ತದೆ. ಗ್ರಾನೈಟ್ ಶಿಲೆಗಳನ್ನು ರಫ್ತು ಮಾಡಲಾಗುತ್ತದೆ, ಕಾಫಿ ರಫ್ತು ಮಾಡಲಾಗುತ್ತದೆ. ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. 1974 ಮೇ 4 ನವಮಂಗಳೂರು ಬಂದರ. ಬೇಲಿಗೆ ಬಂದರ ಇದೆಯಲ್ಲ, ಯಾವ ಮೇಲೆ ಇದೆ ಅಂದ್ರೆ ಬಿಂಗೆ ದಡದ ಮೇಲೆ ಕಂಡು ಬರ್ತದೆ. ಬಿಂಗೆ, ಬೇಲಿಕೇರಿ. ಇದರ ವಿಶೇಷ ಏನಂದ್ರೆ ಸಾಗರ ಮಾಲಾ ಯೋಜನೆಗೆ ಒಳಪಟ್ಟದ. ಸಾಗರ ಮಾಲಾ ಈ ಬಂದರ ಇದೆಯಲ್ಲ, ಸಾಗರ ಮಾಲಾ ಯೋಜನೆಗೆ ಒಳಪಟ್ಟಂತ ಬಂದರವಾಗಿದೆ. ಸಾಗರ ಮಾಲಾ. ನವಮಂಗಳೂರು ಬಂದರವನ್ನ ಕಾಫಿಯ ಬಂದರ ಅಂತ ಕರಿತೀವಿ. ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. 1974 ಮೇ 4ರಂದು ಘೋಷಣೆಯಾದ ಬಂದರ ಇದು. ನೋಡಿ, ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಕಂಡುಬರುವ ಬಂದರಗಳ ಸಂಖ್ಯೆ ಎಷ್ಟಂದ್ರ ಪ್ರಮುಖವಾಗಿ 5: ಕಾರವಾರ, ಭಟ್ಕಳ, ಹೊನ್ನಾವರ, ಬೇಲಿಕೇರಿ, ನವಮಂಗಳೂರು. ಘೋಷಣೆಯಾದ ವರ್ಷ 1974 ಮೇ 4ರಂದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಬಂದರ ಕಂಡು ಬರೋದಿಲ್ಲ ಅಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ಬೇಲಿಕೇರಿ ಬಂದರ ಇದೆಯಲ್ಲ, ಇದು ಬಿಂಗೆ ನದಿಯ ದಡದ ಮೇಲೆ ಕಂಡು ಬರ್ತದೆ. ಸಾಗರ ಮಾಲಾ ಯೋಜನೆಗೊಳಪಟ್ಟದು. ಹೊನ್ನಾವರ ಬಂದರ ಇದೆಯಲ್ಲ, ಹೊನ್ನಾವರ್ ಶರಾವತಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಹೊನ್ನಾವರ ಬಂದರವನ್ನ ಸರ್ವ ಋತುಮಾನಗಳ ಬಂದರ ಅಂತ ಕರಿತೀವಿ. ಸರ್ವ ಋತುಮಾನಗಳ ಬಂದರ ಶರಾವತಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ ಹೊನ್ನಾವರ್. ಬೇಲಿಕೇರಿ ಬಿಂಗೆ ನದಿಯ ದಡದ ಮೇಲೆ ಕಂಡು ಬರ್ತದ. ಭಟ್ಕಳ ಬಂದರ ಶರಬಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ನೋಡಿ, ಇವೆಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಬೇಲಿಕೇರಿ ಆಗಿರ್ಬೋದು,
ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಬಂದರಗಳೇ. ಶರವಿ ನದಿಯ ದಡದ ಮೇಲೆ ಭಟ್ಕಳ ಬಂದರ ಇದೆ. ಭಟ್ಕಳ ಬಂದರ ಶರವಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಇನ್ನು ಕಾರವಾರ ಬಂದರ ಇದೆಯಲ್ಲ, ಇದು ಕಾಳಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಕಾರವಾರ ಬಂದರ ಕಾಳಿ ನದಿಯ ದಡದ ಮೇಲೆ, ಭಟ್ಕಳ ಬಂದರ ಶರವಿ ನದಿಯ ದಡದ ಮೇಲೆ. ಆಗಲೇ ಹೇಳಿ ನಿಮ್ಗೆ ಹೇಳಿ ನೋಡೋಣ. ಯಾವ ಬಂದರವು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಚಲಾವಣೆಯಲ್ಲಿತ್ತು? ಸೂಪರ್, ಲಾಲ್ ಸಿಂಗ್ ಚೌಹಾಣ್ ಅವರು. ಯಾವ ಬಂದರ ಅಂದ್ರ ಭಟ್ಕಳ ಬಂದರ್ ನೋಡಿ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಚಲಾವಣೆಯಲ್ಲಿರುವಂತ ಬಂದರ ಅಂದ್ರ ಭಟ್ಕಳ ಬಂದರ.